ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂಥ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂಥ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವೆಲೇಷನ್ ರಿವೀಲ್ಡ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪಾಸ್ಟರ್ ಪ್ರಸನ್ನ, ಪಾಸ್ಟರ್ ರಾಜದಾಸ್ ಮತ್ತು ನನಗೆ ಇದೊಂದು ಸುವರ್ಣ ಅವಕಾಶ. ಮತ್ತೊಮ್ಮೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕವನ್ನು ತೆರೆದು ಅಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಮೆಲ್ಕಾಕುವಂಥ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಇವತ್ತು 4ನೇ ಅಧ್ಯಾಯ 7ನೇ ವಚನವನ್ನು ಮತ್ತು 8ನೇ ವಚನವನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ 4:7 ಓದಬೇಕು ಅಂತ ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರನ್ನು ನಾನು ಕೇಳ್ಕೊಳ್ತೀನಿ. ಮೊದಲನೆಯ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯು ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೆಯ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಈ ಒಂದು ವಚನಕ್ಕೆ ನಾವು ಹೋಗಿ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲೋ ಒಂದು ಕಡೆ ಪ್ರಕಟಣೆ ಪುಸ್ತಕ ಯಾಕೆ ಜನರಿಗೆ ಕಷ್ಟ ಅನಿಸುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸಡನ್ನಾಗಿ ಒಂದು ಮೃಗ ಬರ್ತದೆ ಸಮುದ್ರದಿಂದ, ಸಡನ್ನಾಗಿ ಒಂದು ಮೃಗಕ್ಕೆ ರೆಕ್ಕೆ ಇರ್ತದೆ, ಬಾಯಲ್ಲಿ ಪಕ್ಕೆಯಲ್ಲಿ ಬರ್ತದೆ. ಈ ರೀತಿಯಾಗಿ ಬಹಳಷ್ಟು ಇಂಗ್ಲೀಷ್ನಲ್ಲಿ ಇಮೇಜರಿ ಅಂತ ಕರೀತಾರೆ, ಚಿತ್ರದ ರೂಪದಲ್ಲಿ. ಸೊ ಎಲ್ಲೋ ಒಂದು ಕಡೆ ನಮಗೆ ಇದೆಲ್ಲ ನೋಡಿದಾಗ ದಿಸ್ ಲುಕ್ಸ್ ವೆರಿ ಡಿಫಿಕಲ್ಟ್ ಅಪ್ಪ, ಇದೇನಿದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ. ಆದರೆ ದೇವರು ಈ ಪ್ರಕಟಣೆ, ಈ ತಮಿಳಲ್ಲಿ ಈ ಪ್ರಕಟಣೆಗೆ ಪದ வெளிப்படுத்தல் ಅಂತ ಏನೋ ಬರೆದಿದ್ದಾರೆ. ಸೊ ಅದನ್ನು ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಇರುತ್ತೆ ಅಂತ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಮೃಗಗಳನ್ನೆಲ್ಲ ನೋಡಿದಾಗ ನಮಗೆ ಅನುಮಾನ ಆಗುತ್ತೆ, ಡು ವಿ ನೋ ಆಲ್ ದಿಸ್ ಅಂತ. ಸೊ ಅಲ್ಲೇ ಲೇಖಕರು ಒಂದು ಕಡೆ ತುಂಬ ಚೆನ್ನಾಗಿ ಬರೀತಾರೆ, ಈ ಚಿತ್ರಗಳನ್ನು ನೋಡಬೇಡಿ, ಈ ಚಿತ್ರಗಳಲ್ಲಿರ್ತಕ್ಕಂಥ ಪ್ರಾಣಿಗಳು ಏನು ಮಾಡಬಹುದು ಎಂಬತಕ್ಕಂಥ ವಿಷಯವನ್ನು ಚೆನ್ನಾಗಿ ಮನದಲ್ಲಿ ಇಟ್ಕೊಳ್ಳಿ ಅಂತ. ಓಕೆ, ಹೇಳಿ ಪಾಸ್ಟರ್ ಪ್ರಸನ್ನ ಅವರೇ. ಖಂಡಿತವಾಗಿಯೂ ಪ್ರಕಟಣೆ ಪುಸ್ತಕವನ್ನು ನಾವು ನೋಡುವಾಗ ಸಾಂಕೇತಿಕ ವಿಷಯಗಳನ್ನು ಹೆಚ್ಚಾಗಿ ಗಮನಿಸಬೇಕು. ನೇರವಾಗಿ ಮೃಗಗಳನ್ನು ನಾವು ಗಮನಿಸುವಾಗ ಏನೂ ಅರ್ಥ ಆಗೋದಿಲ್ಲ. ಈಗಾಗಲೇ ಹೇಳಿದಾಗೆ ಆ ಮೃಗದ ಹಿಂದೆ ಏನಿದೆ, ಅದು ಯಾಕೆ ಈ ರಾಜ್ಯಕ್ಕೆ ಈ ಮೃಗವನ್ನೇ ಕೊಟ್ಟಿದ್ದಾರೆ, ಒಂದೊಂದು ದೇಶಗಳನ್ನು ಒಂದೊಂದು ಗುಣಾತಿಶಯಗಳನ್ನು ಕುರಿತು ಆ ಮೃಗವನ್ನು ಇಟ್ಟಿದ್ದಾರೆ. ನಾವು ಇಲ್ಲಿ ನೋಡುವಾಗ ಈ 4 ಮೃಗಗಳು, ಇದನ್ನು ನಾನಾ ಬರಹಗಾರರು ಅವರದೇ ಆದಂಥ ಒಂದು ಉಲ್ಲೇಖನವನ್ನು ಮಾಡಿದ್ದಾರೆ. ಅವರ ಅನಿಸಿಕೆ, ಶ್ರೀಮತಿ ವೈಟಮ್ನವರಾಗಿರ್ಬೋದು, ಸ್ಮಿತ್ ಅವರಾಗಿರ್ಬೋದು, ಹಸ್ಕಲ್ ಆಗಿರ್ಬೋದು, ಇವರು ಈ 4 ಮೃಗಗಳು ಏನನ್ನು ಸೂಚಿಸುತ್ತವೆ, ಇದು ಬಹಳ ಪ್ರಾಮುಖ್ಯ ನಮಗೆ. ಈ ಮೃಗಗಳಿಗಿಂತ ಅವರ ಗುರುತುಗಳೇನು, ಅವರು ಯಾಕಿದೆ ಎಂಬುದಾಗಿ ಮೊದಲನೇದಾಗಿ ನಾವು ಗಮನಿಸುವಾಗ ಇದು ದೇವರ 4 ಗುಣಾತಿಶಯಗಳನ್ನು ತಿಳಿಸುವಂಥದ್ದಾಗಿದೆ. ವಂಡರ್ಫುಲ್ ವಂಡರ್ಫುಲ್. ಈ 4 ಗುಣಾತಿಶಯಗಳನ್ನು ಮೊದಲನೇದಾಗಿ ಅದು ಸಿಂಹದಂತೆ ಇತ್ತು, ಎರಡನೇದಾಗಿ ಅದು ಹೋರಿಯಂತೆ ಇತ್ತು, ಮೂರನೇದಾಗಿ ಮನುಷ್ಯನ ಮುಖ ಇತ್ತು, ನಾಲ್ಕನೇದಾಗಿ ಗರುಡ ಪಕ್ಷಿಯಂತೆ ಇತ್ತು ಎಂಬುದಾಗಿ ಪ್ರವಾದಿಯಾದ ಎಜ್ಕೇಲನು ಇದಕ್ಕೆ ಪೂರಕವಾಗಿ ತಿಳಿಸ್ತಕ್ಕಂಥದ್ದು ದೇವರ ಗುಣ ಇದರಲ್ಲಿದೆ. ದೇವರು ಹೇಗೆ ಮನುಷ್ಯನನ್ನು ನೋಡುತ್ತಾನೆ, ದೇಶಗಳನ್ನು ನೋಡುತ್ತಾನೆ, ಇವುಗಳನ್ನು ಕುರಿತು ಇಲ್ಲಿ ಬಹಳ ಸ್ಪಷ್ಟವಾಗಿ ಎಜ್ಕೇಲನು ಮತ್ತು ಯೋಹಾನನು ಕ್ರಿಸ್ತನ ಬರೋಣದ ತನಕ ಈ ಗುರುತುಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ತಿಳಿಸುವಂತನಾಗಿದ್ದೇನೆ. ನಮ್ಮ ಸತ್ಯವೇದಗಳನ್ನು ಎಜ್ಕೇಲನು ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ. ಮುಖಗಳು ಎಂಥವುಗಳೆಂದರೆ, ಒಂದೊಂದರ ಮುಂದಿನ ಮುಖವು ಮನುಷ್ಯನದು, ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖವು ಹೋರಿಯದು, ಹಿಂದಿನ ಮುಖವು ಗರುಡ ಪಕ್ಷಿಯದು.
ಅವುಗಳ ಮುಖಗಳು ರೆಕ್ಕೆಗಳು ಮೇಲ್ಗಡೆ ಪ್ರತ್ಯೇಕವಾಗಿದ್ದವು. ಒಂದೊಂದು ಜೀವಿಯ 2 ರೆಕ್ಕೆಗಳು ಪಕ್ಕದ ಜೀವಿಗಳ ರೆಕ್ಕೆಗಳಿಗೆ ತಗುಲುತ್ತಿದ್ದವು. ಈ ಪ್ರಾಣಿಗಳು ಏನು, ಅದರ ಕೆಲಸ ಕಾರ್ಯಗಳು ಏನು ಎಂಬತಕ್ಕಂಥದ್ದನ್ನು ನಾವು ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ಸಾಲು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ. ಈ ರಕ್ಷಣಾ ಯೋಜನೆಯಲ್ಲಿ ಪರಲೋಕವು ಮತ್ತು ಎಲ್ಲ ಯೋಜನೆಗಳು ಒಗ್ಗಟ್ಟಿನಿಂದ ತೆಗೆದುಕೊಂಡಿರ್ತಕ್ಕಂಥ ಯೋಜನೆಗಳು ಎಂಬತಕ್ಕಂಥ ಅಂಶವನ್ನು ನಾವು ಮರಿಬಾರ್ದು. ಹಂಗಂದರೆ ಈ ಹಳೆ ಒಡಂಬಡಿಕೆಯನ್ನು ನಾವು ತೆಗೆದುಕೊಂಡಾಗ ಹಳೆ ಒಡಂಬಡಿಕೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳಿರಬಹುದು, ಹೊಸ ಒಡಂಬಡಿಕೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳಿರ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಬರೆದಿರ್ತಕ್ಕಂಥದ್ದನ್ನು ಹೊಸ ಒಡಂಬಡಿಕೆಯಲ್ಲಿ ನೆರವೇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಿಮ್ಮ ಒಂದು ಅನಿಸಿಕೆ ಪಾಸ್ಟರ್ ರಾಜದಾಸ್. ಈ ದೃಶ್ಯ, ಈ ಒಂದು ದರ್ಶನದಲ್ಲಿ ಎಜಿಕೇಲ ಕ್ರಿಸ್ತನು ಬರುವ ಪೂರ್ವದಲ್ಲಿ ಪ್ರವಾದಿಸ್ತಾನೆ, ಯೋಹಾನ ಕ್ರಿಸ್ತನು ಬಂದ ನಂತರ ಪ್ರಕಟಿಸ್ತಾನೆ. ಇದು ನಂತರ ಈ 4 ಪ್ರಾಣಿಗಳು 4 ಗುಣಲಕ್ಷಣಗಳು ಎಂಬುದಾಗಿ ಬೋಧಕರಂತ ಪ್ರಸನ್ನ ಅವರು ಹೇಳಿದರು. ಮೊದಲನೇದು ಸಿಂಹ. ಇದು ಬಲವನ್ನು ತೋರಿಸುವಂಥದ್ದಾಗಿದೆ, ಶಕ್ತಿ, ದೇವರ ಶಕ್ತಿ ಅಪಾರವಾದದ್ದು. ಯಾಕಂದರೆ ಇಡೀ ಕಾಡಿಗೆ ಮೃಗರಾಜ ಯಾರು? ಸಿಂಹ ಅಂತ ಹೇಳ್ತಾರೆ. ಅದು ಬಲವನ್ನು ತೋರಿಸುವಂಥದ್ದಾಗಿದೆ. ಎರಡನೇದು ಹೋರಿದು ಏನು ಗುಣಲಕ್ಷಣ ಅಂತ ಹೇಳಿದ್ರೆ, ಎಷ್ಟೇ ಭಾರ ಇದ್ರೂ ಅದನ್ನು ಬಿಟ್ಕೊಡಲ್ಲ, ಹೊತ್ಕೊಂಡು ಹೋಗುತ್ತೆ. ಪರ್ಸಿವರೆನ್ಸ್, ಕಷ್ಟ ಬಂದ್ರೂ ಮುಂದೆ ಹೋಗ್ತಾನೆ ಇರ್ತದೆ. ಮೂರನೇದು ಮನುಷ್ಯನ ಗುಣಲಕ್ಷಣ, ತರ್ಕ. ಎಲ್ಲ ಪ್ರಾಣಿಗಿಂತ ಮನುಷ್ಯನಿಗೆ ದೇವರು ತರ್ಕ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ನಾಲ್ಕನೇದು ಹದ್ದು ಏನಕ್ಕೆ ಸಮಾನ ಅಂತ ಹೇಳಿದ್ರೆ, ಭಾಳ ವೇಗವಾಗಿ ಹಾರುವಂಥ ಒಂದು ಪಕ್ಷಿಯಾಗಿರ್ತದೆ. ಆ ಪ್ರಯುಕ್ತವಾಗಿ ಈ 4 ಗುಣಗಳು 4 ಲಕ್ಷಗಳನ್ನು ತಿಳಿಸುವಂಥ ಒಂದು ಪ್ರಾಣಿಗಳಾಗಿದೆ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ಪ್ರಸನ್ನ. ಇದನ್ನು ನಾವು ಸ್ವಲ್ಪ ವಿವರಣೆ ಮಾಡಬೇಕಾದ್ರೆ, ಶಕ್ತಿ ಎಂಬತಕ್ಕಂಥದ್ದು ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ಅಫೆಕ್ಷನ್ ಭಾಳ ಚೆನ್ನಾಗಿದೆ. ಮತ್ತು ಈ ಸತತವಾದ ಪ್ರಯತ್ನ, ಪಟ್ಟು ಬಿಡದೆ ಏನೇ ಕಾರ್ಯವಾದರೂ ಅದು ಮಾಡಲೇಬೇಕು ಎಂಬತಕ್ಕಂಥದ್ದನ್ನು ಹೇಳುವಾಗ, ಅದು ಎಲ್ಲ ಜವಾಬ್ದಾರಿಕೆಯನ್ನು ತಗೊಳ್ಳೋದು. ಕಷ್ಟ ಇರಲಿ, ನಷ್ಟ ಇರಲಿ, ನೋವಿರಲಿ, ಎಲ್ಲವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಮತ್ತು ದೇವರ ಒಂದು ವಿವೇಚನಾ ಶಕ್ತಿ ನಮಗೆ ಕೊಟ್ಟಿರುವಾಗ ನಾವು ದೇವರ ಜವಾಬ್ದಾರಿಕೆಯಲ್ಲಿ ಮುಂದುವರಿಯತಕ್ಕಂಥದ್ದು. ಮತ್ತು ವೇಗವಾಗಿ, ಅಂದರೆ ಸ್ವಿಫ್ಟ್ನೆಸ್ ಅಂದರೆ ವಿಧೇಯತೆ. ಎಷ್ಟು ಬೇಗ ನಾವು ವಿಧೇಯರಾಗ್ತೇವೆ ಅಷ್ಟು ಬಹಳ ಒಳ್ಳೆಯದು. ಯಾಕೆಂದರೆ ಸ್ವಾಮಿಗೆ ಯಜ್ಞ ಹೋಮಗಳಿಗಿಂತ ವಿಧೇಯತೆ ಬಹಳ ಮುಖ್ಯವಾಗಿ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಈ 4ನೇ ಅಧ್ಯಾಯ 7ನೇ ವಚನದ ಬಗ್ಗೆ ಇನ್ನೂ ವಿವರವಾಗಿ ನೋಡುತ್ತೇವೆ. ವಿರಾಮದ ನಂತರ ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ವಿರಾಮ ಬಂದ್ಬಿಡ್ತು. ಅದ್ಭುತವಾಗಿರ್ತಕ್ಕಂಥ ರಹಸ್ಯಗಳನ್ನು ನೀವು ತಿಳಿಸ್ತಾ ಇದ್ರಿ, ಹೇಳಿ ಪಾಸ್ಟರ್. ನಾನು ಇದು ಹೇಳ್ತಾ ಇದ್ದೆ, ಎಜಿಕೇಲನ್ನು ತಿಳಿಸುವಾಗೆ ಈ 4 ಗುಣಗಳು ಸಹ ಈ 4 ಮೃಗಗಳಲ್ಲಿತ್ತು. ಅದು ದೇವರ ಗುಣಾತಿಶಯಗಳು ಮತ್ತು ಅವು ಏನೇನು ಮಾಡ್ತವೆ ಎಂಬುದನ್ನು ಈಗಾಗಲೇ ಹೇಳಿದ್ದೇವೆ. ಇನ್ನೊಂದು ಅಂಶವನ್ನು ಗಮನಿಸುವಾಗ, ಇದು 12 ಕುಲಗಳಿದೆಯಲ್ಲ, ಅವುಗಳಿಗೂ ಸಹ ಹೋಲಿಕೆಯಾಗಿದೆ. ಯಾಕೆಂದರೆ ಸಿಂಹ ಎಂಬತಕ್ಕಂಥದ್ದು ಇದು ಪೂರ್ವ ದಿಕ್ಕಿನ ಕಡೆ ಇತ್ತಂತೆ. ಇಸ್ರಾಯೇಲರ ಆ ಒಂದು ಬಿಡಾರ ಇದೆಯಲ್ಲ, ಅಲ್ಲಿ ಬಿಡಾರಗಳನ್ನು 4 ಗುಂಪುಗಳಲ್ಲಿ ಹಾಕಬೇಕಾಗಿತ್ತು. ಅದು ಪೂರ್ವದಲ್ಲಿ. ಮತ್ತು ಉತ್ತರದಲ್ಲಿ ಆ ಒಂದು ಗರುಡ ಪಕ್ಷಿ ಇತ್ತು. ಪಶ್ಚಿಮದಲ್ಲಿ ಆ ಒಂದು ಓರಿ ಇತ್ತು. ದಕ್ಷಿಣದಲ್ಲಿ ಮನುಷ್ಯನ ಮುಖ ಇತ್ತು. ಅಂದರೆ ಆ ಒಂದು ಮೃಗದಲ್ಲಿ ಈ 4 ಕಡೆಯೂ ಸಹ ಈ 4 ಗುಣವನ್ನು ತೋರಿಸ್ತಕ್ಕಂಥ ಗುಣಗಳು ಆ ಒಂದೇ ಮುಗುರದಲ್ಲಿ ತೋರಿಸ್ತಾ ಇತ್ತು ಎಂಬುದನ್ನು ಗಮನಿಸಬೇಕಾಗ್ತದೆ. ಈಗ ಈ ಕೊನೆ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮ್ಮಗಳಿಗೆ ಎಲ್ಲೋ ಒಂದು ಕಡೆ ಈ ಪ್ರಾಸ್ಪೆರಿಟಿ ಗಾಸ್ಪೆಲ್ ಅಂತ ಓಡಾಡ್ತಿದೆ. ಈಗ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಅಭಿವೃದ್ಧಿಯ ಸಂದೇಶ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮ ಸಾಲಗಳನ್ನು ಸಂಪೂರ್ಣಗೊಳಿಸ್ತಾನೆ, ಅಥವಾ ಈ ರೀತಿ ಮನೆ ಕಟ್ಕೊಡ್ತಾನೆ. ಒಳ್ಳೆಯದೇ ಇದೆಲ್ಲ, ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಬಟ್ ಯಾವ ಟ್ರೈನ್ ಬಂದಿದೆಯೋ ಆ ಟ್ರೈನ್ಗೆ ಟಿಕೆಟ್ ತೊಗೋಬೇಕು ಅಂತ ನಮ್ಮ ತಂದೆ ನನಗೆ ಹೇಳ್ಕೊಟ್ಟವ್ರು.
ವಾಟ್ ಈಸ್ ಇಂಪಾರ್ಟೆಂಟ್ ಈಗ ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿರ್ತಕ್ಕಂಥ ಈ 4 ಮೃಗಗಳಿರ್ಬೋದು, ಈ 4 ಮೃಗಗಳು ಯಾವ ವಿಚಾರವನ್ನು ನಮ್ಗೆ ತಿಳಿಸ್ತಾ ಇದೆ, ಯಾಕೆ ನಾವು ಇದನ್ನು ಕಲ್ತ್ಕೋಬೇಕು, ಆಮೇಲೆ ಇದನ್ನು ಯಾವ ರೀತಿ ವಿವರಿಸಬೇಕು, ಒಂದು ನೂತನವಾಗಿ ಸತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಯಾವ ರೀತಿ ವಿವರಿಸಬೇಕು ಎಂಬತಕ್ಕಂಥ ವಿಷಯ ನಮಗೇ ಗೊತ್ತಿಲ್ಲ. 10 ವರ್ಷದಿಂದ ಇದ್ದೀವಿ, 20 ವರ್ಷದಿಂದ ಇದ್ದೀವಿ, 30 ವರ್ಷದಿಂದ ಇದ್ದೀವಿ. ಈ ಒಂದು ಮೃಗ ಏನಕ್ಕೆ ಸಂಕೇತವಾಗಿದೆ ಎಂಬತಕ್ಕಂಥ ವಿಷಯವನ್ನು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಶೇಮ್ ಆನ್ ಅಸ್ ಅಲ್ವೇ. ಗೊತ್ತಿಲ್ಲ ಅನ್ನೋದು ತಪ್ಪಲ್ಲ, ಗೊತ್ತಿಲ್ಲದೇ ಇರ್ತಕ್ಕಂಥದ್ದು ತಪ್ಪು ಅಂತ ನನ್ನ ಅನಿಸಿಕೆ. ಇದಕ್ಕೇನಾದರೂ ಜೋಡಿಸ್ತೀರಾ ನೀವು? ಈ 4 ಪ್ರಾಣಿಗಳು 4 ದಿಕ್ಕನ್ನು ಸೂಚಿಸ್ತಾ ಇದೆ ಎಂಬುದಾಗಿ ಕಲ್ತಿದ್ದೇವೆ. ಈ 4 ದಿಕ್ಕುಗಳು ಈ 12 ಕುಲಗಳನ್ನು 4 ದಿಕ್ಕಲ್ಲಿ ವಿಂಗಡಿಸಿದರು. ಮೊದಲನೇದು ಪೂರ್ವಕ್ಕೆ 3 ಕುಲ, ಪಶ್ಚಿಮಕ್ಕೆ 3 ಕುಲ, ಉತ್ತರಕ್ಕೆ 3 ಕುಲ, ದಕ್ಷಿಣಕ್ಕೆ 3 ಕುಲ. ಮೊದಲನೇ ಪೂರ್ವ ಭಾಗದಲ್ಲಿದ್ದಂಥದ್ದು ಯಾವುದಂತ ಹೇಳಿದ್ರೆ ಯೂದ ಕುಲ. ಅದು ಸಿಂಹವನ್ನು ಸೂಚಿಸುವಂಥದ್ದಾಗಿತ್ತು. ಪಶ್ಚಿಮಕ್ಕೆ ಇದ್ದಂಥ ಕುಲ ಯಾವುದಂತ ಹೇಳಿದ್ರೆ ಇಫ್ರಾಯಿಮ್, ಅವರು ಮನುಷ್ಯನನ್ನು ಸೂಚಿಸುವಂಥದ್ದಾಗಿತ್ತು. ಪೂರ್ವ ಪಶ್ಚಿಮ ಆಯಿತು. ಈಗ ಉತ್ತರ ದಕ್ಷಿಣ. ಉತ್ತರಕ್ಕೆ ದಾನ್ ಕುಲವನ್ನು ಸೂಚಿಸುವಂಥದ್ದು, ಅದು ಹದ್ದು ವೈಗುವಾಗಿ. ನಂತರ ಈ ಕಡೆ ದಕ್ಷಿಣಕ್ಕೆ ರೂಬೇನ್ ಕುಲ, ಇದು ಹೋರಿಯನ್ನು ಸೂಚಿಸುವಂಥದ್ದಾಗಿತ್ತು. ಈ 4 ಪ್ರಾಣಿಗಳು 4 ಸಂಕೇತವನ್ನು ತೋರಿಸುವಂಥದ್ದಾಗಿದೆ. ಇದು 4 ದಿಕ್ಕಿಗೂ ಸಮಾನವಾಗಿದೆ. ಇದು ದೇವರು ಎಲ್ಲ ಕಡೆ 4 ದಿಕ್ಕಿದೆಯಲ್ಲ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಎಲ್ಲ ಕಡೆ ದೇವರ ಗಮನ ಇದೆ. ಎಲ್ಲರೂ ದೇವರಿಗೆ ಪ್ರಾಮುಖ್ಯ ಎಂಬುದನ್ನು ಇಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಇನ್ನೊಂದು ಕಡೆ ಪಾಸ್ಟರ್ ಪ್ರಸನ್ನ ಕುಮಾರ್, ನಾವು ಕೇಳಲ್ಪಟ್ಟಿದ್ದೇನೆ, ಈ 4 ಮೃಗಗಳು 4 ಸ್ಟೇಜ್ಗಳು ಹಂತಗಳಿರ್ತವೆ, ಸುವಾರ್ತೆ ಸಾರುವಂಥ ಹಂತಗಳಿರ್ತವೆ, ಅದನ್ನು ಅದನ್ನು ಸ್ವಲ್ಪ ವಿವರಿಸಿ. ಖಂಡಿತವಾಗಿ ಈ 4 ಮೃಗಗಳು 4 ದಿಕ್ಕಿನ. ಮೊದಲನೇದಾಗಿ ಸಿಂಹದಂತೆ ಬಲವುಳ್ಳದ್ದು ಮೊದಲನೇದು. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಮೊದಲನೇ ಶತಮಾನದಲ್ಲಿ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಲೋಕಕ್ಕೆ ಅಷ್ಟು ವೇಗವಾಗಿ ಸಾರ್ತಾ ಇದ್ರು. ಎಲ್ಲ ಕಡೆ ಅದು ಹರಡಲ್ಪಡ್ತಾ ಇತ್ತು. ಎರಡನೇದಾಗಿ ಮುಗ್ಧವಾದಂಥ ಕರು ಅಥವಾ ಹೋರಿ, ಕರು ಆಗಿದ್ದೆವು, ಕಾಫ್ ಎಂಬುದಾಗಿ ಹೇಳ್ತೇವೆ. ಇದೇನಾಗ್ತಾಯಿತ್ತು ಅಂದರೆ, ಇಲ್ಲಿ ಆ ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಂಡು ಮೊದಲನೇ ಶತಮಾನದಲ್ಲಿ 300ರ ತನಕ, ಕ್ರಿಸ್ತ ಶಕ 300ರ ತನಕ, ಅದು ಡಯೋಕ್ಲೇಷನೇ ಆಗಿರ್ಬೋದು, ನೀರೋ ಚಕ್ರವರ್ತಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ಚಕ್ರವರ್ತಿಗಳು, ಕಾನ್ಸ್ಟಂಟೈನ್ ಬರಲಿಕ್ಕಿಂತ ಮುಂಚಿತವಾಗಿ ಹಿಂಸೆಗಳು ಅಧಿಕವಾಗ್ತಾ ಇತ್ತು. ಯಾವಾಗ ಮುಗ್ಧತೆ ಇದೆ ಅಲ್ಲಿ ಹಿಂಸೆ ಜಾಸ್ತಿ ಆಗ್ತದೆ. ಮೂರನೇದಾಗಿ ನೋಡುವಾಗ 3ನೇ ಶತಮಾನ ಆದಮೇಲೆ ಕಾನ್ಸ್ಟಂಟೈನ್ ಎಂಬುದಾಗಿ ಬಂದರು ಚಕ್ರವರ್ತಿ. ಅದೇನಂತ ತೋರಿಸ್ತಾ ಇದೆ ಅಂದರೆ, ಒಬ್ಬ ಸಾಧಾರಣವಾದಂಥ ಮನುಷ್ಯ, ಆ ಮನುಷ್ಯನು ವಿವೇಚನೆ ಮಾಡಲಿಕ್ಕೆ ಶುರು ಮಾಡಿದ್ನು, ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ನು, ಹೇಗೀಗಾಯಿತು ಎಂಬುದಾಗಿ. ಅದರ ಜೊತೆಯಲ್ಲಿ ಇವರು ಆ ಕಾನ್ಸ್ಟಂಟೈನ್ ಕಾಲದಲ್ಲಿ ಕ್ಯಾಥೋಲಿಕ್ ಸಭೆ ಪ್ರಬಲವಾಗಿ, ಅವರು ಎಲ್ಲ ಅನುಕೂಲತೆಗಳನ್ನು ಅನುಭವಿಸುವವರಾದರು. ಬೆಳೀತಾ ಬೆಳೀತಾ ಸಭೆಗಳು ಅಹಂಕಾರ, ಅಹಂಭಾವ ಇವೆಲ್ಲವನ್ನ ಅಳವಡಿಸಿಕೊಂಡರು. 4ನೇದಾಗಿ ನೋಡುವಾಗ ಈ ಒಂದು ಗರುಡ ಪಕ್ಷಿ, ಆ ಗರುಡ ಪಕ್ಷಿಗೆ ಏನಿತ್ತು ಅಂದರೆ ರೆಕ್ಕೆಗಳಿತ್ತಂತೆ. ಅಂದರೆ ಅಂತಹ ಸಮಯದಲ್ಲಿ ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ ಆದಂಥ ಮೃಗ ಪ್ರಬಲವಾಗಿ ಬಂತು. ಆ ಪ್ರಬಲವಾಗಿ ಬಂದ ಕಾರಣ ಸುಮಾರು 1260 ವರ್ಷಗಳ ತನಕ, 538ರಿಂದ 1798ರ ತನಕ ಕ್ರಿಸ್ತ ಶಕ, ಈ ಸುವಾರ್ತೆ ಎಂಬತಕ್ಕಂಥದ್ದು ನಾಪಥ್ಯದಲ್ಲೋಯ್ತು, ಸತ್ಯವು ನಾಪಥ್ಯದಲ್ಲೋಯ್ತು. ಈ ಒಂದು ಹಿಂಸೆ, ಈ ಒಂದು ಕ್ರಿಯೆಗಳು, ಸಂಪ್ರದಾಯಗಳು, ಇವುಗಳು ಪ್ರಾಧಾನ್ಯತೆಯನ್ನು ವಹಿಸೋದು. ನಾನು ಯಾವಾಗಲೂ ಅಂದ್ಕೊಳ್ತೇನೆ, ಯಾಕೆ ಇವತ್ತು ಅನೇಕರು ಕ್ರೈಸ್ತರೇ ಆಗಿರತಕ್ಕಂಥವ್ರು ಆ ಸಂಪ್ರದಾಯದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಕಾರಣ ಇಷ್ಟೇ, 1260 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಪ್ರಬಲವಾದಂಥ ಸಂಪ್ರದಾಯಗಳು ಈ 500-600 ವರ್ಷಗಳಿಂದ ಬಂದಂಥ ಸತ್ಯ. ಇದು ಸತ್ಯವೇದ ನಮ್ಮ ಕೈಲಿ ಯಾವಾಗ ಸಿಕ್ತು?
ಇವಾಗ ಒಂದು 500-600 ವರ್ಷ ಆಗಿರ್ಬೋದು ಅಷ್ಟೇ. ಅದಕ್ಕಿಂತ ಮುಂಚೆ ಸತ್ಯವೇದ ಇರಲಿಲ್ಲ, ಬರೀ ಸಂಪ್ರದಾಯಗಳೇ ಇತ್ತು. ಹಾಗಿರುವಲ್ಲಿ ಸಂಪ್ರದಾಯ ಎಂಬತಕ್ಕಂಥದ್ದು ಮನುಷ್ಯನ ಒಂದು ಮನಸ್ಸಿನಲ್ಲಿ ಪ್ರಭಾವ ಬೀರಿದೆ, ಬಲವಾದ ಪ್ರಭಾವ ಬೀರಿದೆ. ಹಾಗಾಗಿ ಅಷ್ಟು ಸುಲಭವಾಗಿ ಅವರು ಬರಲಿಕ್ಕೆ ಸಾಧ್ಯವಾಗ್ತಲ್ಲ. ಇದು ಸುವಾರ್ತೆಯ ಮಹತ್ವವನ್ನು ನಮಗೆ ತಿಳಿಸ್ಕೊಡುವಂಥದ್ದಾಗಿದೆ. ಕ್ಯಾನ್ ಬ್ರಿಂಗ್ ಅ ಮ್ಯಾನ್ ಔಟ್ ಆಫ್ ದ ವಿಲೇಜ್ ಬಟ್ ನಾಟ್ ದ ವಿಲೇಜ್ ಔಟ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನನ್ನು ಗ್ರಾಮದಿಂದ ತರ್ಬೋದು, ಬಟ್ ಅವನ ಹೃದಯದಲ್ಲಿರ್ತಕ್ಕಂಥ ಗ್ರಾಮ. ಆ ರೀತಿಯಾಗಿ ಸಂಪ್ರದಾಯಗಳು ಬಹಳ ಒಂದು ಪ್ರಭಾವವನ್ನು ಬೀರಿದೆ ಎಂಬತಕ್ಕಂಥ ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ವಿರಾಮ ಬಂದ್ಬಿಡ್ತು ನಮ್ಮಿಬ್ಬರ ನಡುವೆ. ಹೇಳಿ ಪಾಸ್ಟ್ರೆ. ಆಗಿರುವಲ್ಲಿ ಈ 4 ವಿಭಾಗ ದೇವರ ಸುವಾರ್ತೆಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ವಿಶೇಷವಾಗಿ 4ನೇದು ಅಂದರೆ ಈ ಗರುಡ ಪಕ್ಷಿಗೆ ಹೇಗೆ ರೆಕ್ಕೆಗಳು ಬಂತು ಎಂಬುದಾಗಿ ಹೇಳಿದ್ನಲ್ಲ, ಅದೇನಾಯಿತು ಅಂದರೆ ಅರಣ್ಯಕ್ಕೆ ಓಡಬೇಕಾಗಿತ್ತು. ಯಾವುದು? ಸತ್ಯ. ಹಿಂಸೆಯನ್ನು ತಾಳಿದವರು, ಸತ್ಯವನ್ನು ಅರಿತುಕೊಂಡವರು, ಸತ್ಯವನ್ನು ಉಳಿಸುವುದಕ್ಕೋಸ್ಕರ ಅವರು ಅರಣ್ಯಕ್ಕೆ ಹೋಗಬೇಕಾಗಿತ್ತು. ಅರಣ್ಯದಲ್ಲಿ ಅವರನ್ನು ದೇವರು ಸಿದ್ಧ ಮಾಡ್ತಾ ಇದ್ರು. ಎಷ್ಟು ವರ್ಷದ ತನಕ? 1260 ವರ್ಷಗಳ ತನಕ. ಅದನ್ನು ತಾನೇ ನಾವು ಕತ್ತಲೆಯ ಯುಗ ಎಂಬುದಾಗಿ ಕರೆಯುವಂತರಾಗಿದ್ದೇವೆ. ಆ ಕತ್ತಲೆಯ ಯುಗದಲ್ಲಿ ಆದಂಥ ಹಿಂಸೆಗಳನ್ನು ನಾವು ನೆನೆಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮನುಷ್ಯನು ಎಷ್ಟು ಸಾರಿ ಆ ಸತ್ಯವನ್ನು ತುಳಿಬೇಕೋ ಅಷ್ಟು ಸಾರಿ ತುಳಿಲಿಕ್ಕೆ ಪ್ರಯತ್ನ ಪಟ್ಟನು. ಉದಾಹರಣೆಗೆ ಸತ್ಯವೇದವನ್ನು ಭಾಷಾಂತರ ಮಾಡಬೇಕು ಎಂಬತಕ್ಕಂಥ ಜಾನ್ ವೈಕ್ಲಿಫ್, ವಿಲಿಯಂ ಟೆಂಡಲ್, ಜೆರೋಮ್, ಹಸ್, ಮಾರ್ಟಿನ್ ಲೂಥರ್ ಇವರೆಲ್ಲರಿಗೂ ಸಾಕಷ್ಟು ಹಿಂಸೆ ಆಯಿತು. ಆ ಅರಣ್ಯದಲ್ಲಿ ಅವರು ಅದನ್ನು ಕಾಪಾಡಬೇಕಾಗಿತ್ತು. ಬೆಂಕಿಯಿಂದ ಸುಡಲ್ಪಟ್ಟರು, ಗರಗಸದಿಂದ ಕೊಯ್ಯಲ್ಪಟ್ಟರು, ಹಿಂಸೆಯನ್ನು ತಾಳ್ಕೊಂಡ್ರು, ಯಾವುದಕ್ಕೂ ಹೆದರಲಿಲ್ಲ. ಈ ಸುವಾರ್ತೆಯ ಮಹತ್ವ ಅಂದರೆ ಗಟ್ಟಿಯಾಗಿ ನಿಲ್ತಕ್ಕಂಥದ್ದು. ದೇವರಿಗೋಸ್ಕರ, ನನಗೋಸ್ಕರ ಯಾರು ನಿಲ್ತಾರೆ ಅವರನ್ನು ರಕ್ಷಿಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಾಗ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ 4 ವಿಭಾಗದಲ್ಲಿ ಸಭೆ ಹಂತ ಹಂತವಾಗಿ ಬೆಳೀತಾ ಇತ್ತು. ಬೆಳೆಯುವುದರ ಜೊತೆಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ಬೆಳೆದಿಲ್ಲ ಎಂದಕ್ಕೆ ಕಾರಣ. ಯಾಕೆಂದರೆ ಒಂದು ವೇಳೆ ಸತ್ಯದಲ್ಲಿ ಬೆಳೆದಿದ್ದರೆ ಇವತ್ತು ಈ ಸಭೆ ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಅನಾ ಬ್ಯಾಪ್ಟಿಸ್ಟ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಡಾಕ್ಟರ್ ಶರತ್ ಬಾಬು ಅವರು ನನಗೆ ಹೇಳ್ಕೊಡ್ತಾ ಇದ್ರು. ಅವರನ್ನು 2 ಮರಕ್ಕೆ ಕಟ್ಟಿ ಆ ಮರನ ಬಗ್ಸಿ ಅವ್ರನ್ನ ಹಂಗೆ ಹರಿದು ಬಿಡ್ತಾ ಇದ್ರಂತೆ, ದೇಹವನ್ನು ಹರಿದು ಬಿಡ್ತಾ ಇದ್ರಂತೆ ಸತ್ಯಕ್ಕೋಸ್ಕರ. ಸರಿ, ಮುಂದೆ ಹೋಗೋಣ. 4ನೇ ಅಧ್ಯಾಯ 8ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಫಸ್ಟ್ ರಾಜದಾಸ್, ಈ 2 ರೀತಿಯಾದ ದೇವದೂತರನ್ನು ಸ್ವಲ್ಪ ದಯವಿಟ್ಟು ವಿವರಿಸಿ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ಮೊದಲನೇ ಸರಿ ನೋಡ್ತಾ ಇರ್ತಕ್ಕಂಥವ್ರಿಗೆ 2 ರೀತಿಯಾಗಿ ಪರಲೋಕದಲ್ಲಿರ್ತಕ್ಕಂಥ 2 ರೀತಿಯಾಗಿರ್ತಕ್ಕಂಥ ದೇವದೂತರನ್ನು ಸ್ವಲ್ಪ ದಯವಿಟ್ಟು ವಿವರಿಸಿ. ಇಲ್ಲಿ ನಾವು ನೋಡ್ತೇವೆ, ಈ ಜೀವಿಗಳಿಗೆ ಸುತ್ತಲೂ ಕಣ್ಣುಗಳಿದ್ದವು ಮತ್ತು ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರದ ಕರ್ತನನ್ನು ಪರಿಶುದ್ಧನು ಪರಿಶುದ್ಧನು, ಆ ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಿರುವಂಥವನು ಎಂದು ಹೇಳುತ್ತೇವೆ. ಅಂದರೆ ಎಲ್ಲ ದೂತರಿಗೂ ಈ ಅವಕಾಶ ಇರಲಿಲ್ಲ. ದೇವರ ಸನ್ನಿಧಾನದಲ್ಲಿ ಇರತಕ್ಕಂಥ 2 ದೂತರಿಗೆ ಇದು ಸಮಾನವಾಗಿದೆ. ಒಬ್ಬರು ಸೆರಾಫಿಯರು, ಇನ್ನೊಬ್ಬರು ಕೆರೋಬಿಯರು. ಸೆರಾಫಿಯರು ಕೆರೋಬಿಯರಿಗೆ ಬೇರೆ ದೂತರಿಗಿದ್ದ ಹಾಗೆ ರೆಕ್ಕೆಗಳು ಇರಲಿಲ್ಲ. ಇವರಿಗೆ ವಿಶಿಷ್ಟವಾದಂಥ ರೆಕ್ಕೆಗಳನ್ನು ಸ್ವಾಮಿ ಕೊಟ್ಟಿದ್ದ. ಕೆರೋಬಿಯರಿಗೆ 6 ರೆಕ್ಕೆಗಳನ್ನು ದೇವರು ಕೊಟ್ಟಿದ್ದರು. ಆ 6 ರೆಕ್ಕೆಗಳು ಏನಕ್ಕೆ ಅಂತ ಹೇಳಿದ್ರೆ, 2 ರೆಕ್ಕೆಗಳಿಂದ ದೇವರ ಪ್ರಭಾವವನ್ನು ಅವ್ರು ನೋಡಲಿಕ್ಕಾಗದೆ, ವೀಕ್ಷಿಸ್ಲಿಕ್ಕಾಗದೆ ಅವರ ಮುಖಗಳನ್ನು ಮುಚ್ಕೊಳ್ತಾ ಇದ್ರು. ಇನ್ನೂ 2 ರೆಕ್ಕೆಗಳಿಂದ ತಮ್ಮ ಪಾದಗಳನ್ನು ಇದು ಒಂದು ಸಾಂಪ್ರದಾಯಿಕ, ಪಾದಗಳನ್ನು ತೋರಿಸ್ಕೊಳ್ಬಾರ್ದು ಅಂತೇಳಿ ಸ್ತ್ರೀಯರು ಪಾದಗಳು ಮುಚ್ಕೊಳ್ತಾರೆ. ಹಾಗೆ ದೇವರ ಸನ್ನಿಧಾನದಲ್ಲಿ ತಮ್ಮ ಪಾದಗಳನ್ನು ಬಹಿರಂಗಪಡಿಸ್ಬಾರ್ದು ಅಂತೇಳಿ ಪಾದಗಳನ್ನು ಮುಚ್ಕೊಳ್ತಾ ಇದ್ರು. 2 ರೆಕ್ಕೆಗಳಿಂದ ಬಡಿತಾ ಅವರು ಶುದ್ಧನು ಶುದ್ಧನು ಪರಿಶುದ್ಧನು ಅಂಥೇಳಿ ಸರ್ವಶಕ್ತನ ದೇವರನ್ನ ಹಗಲಿರುಳು ಅವರು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಅರ್ಪಿಸ್ತಾ ಇದ್ರು. ವಂಡರ್ಫುಲ್ ವಂಡರ್ಫುಲ್. ಪಾಸ್ಟರ್ ಪ್ರಸನ್ನ ಅವರೇ,
ಈಗಾಗಲೇ 2 ರೀತಿಯಾದ ದೇವದೂತರ ಬಗ್ಗೆ ನೀವು ಕಳೆದ ಕಾರ್ಯಕ್ರಮಗಳಲ್ಲೂ ನಮಗೆ ತಿಳಿಸಿದ್ದೀರಾ. ಆದರೆ ಈ ಒಂದು ವಿವರಣೆಯನ್ನು 4ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಒಂದು ದೇವದೂತರ ಬಗ್ಗೆ ಕೊಡಲ್ಪಟ್ಟಿದೆ, ಅದನ್ನು ವಿವರಿಸಿ. ಸೆರಾಫ್ ಈಗಾಗಲೇ ಹೇಳಿದ ಹಾಗೆ ದೇವದೂತರುಗಳು ಇದರ ವಿಶಿಷ್ಟತೆ ಏನಪ್ಪ ಅಂದರೆ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಜಾನ್ ವೆಸ್ಲಿ ಅವರು ಹೀಗೆ ಬರೆದಿದ್ದಾರೆ, ಸತತವಾದ ಆರಾಧನೆ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಮಹಾದೇವರಿಗೆ ಪರಿಶುದ್ಧತೆ ಹೇಳುವಾಗ ಆತನು ಬರುವಾತನು ಇರುವಾತನು ಎಂಬುದಾಗಿ ಸತತವಾಗಿ ಅದನ್ನ ಮಾಡ್ತಾ ಇದ್ದಾರೆ. ಇದನ್ನ ಎಷ್ಟು ಸಾರಿ ಮಾಡ್ತಾರೆ ಅಂದ್ರೆ ಹಗಲು ರಾತ್ರಿ ಸತತವಾಗಿ ಆರಾಧನೆ ಅವರ ಬಾಯಲ್ಲಿ ಇರುವಂತದ್ದಾಗಿದೆ. ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ, ದೇರ್ ಕ್ಯಾನ್ ಬಿ ನೋ ನೈಟ್ ವೇರ್ ದ ಥ್ರೋನ್ ಆಫ್ ಗಾಡ್ ಈಸ್. ಎಲ್ಲಿ ದೇವರ ಪ್ರಸನ್ನತೆ ಇದೆ ಅದನ್ನೇ ತಾನೇ ಕೀರ್ತನೆಗಳು 121ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು, ಆತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ, ಸದಾ ಕಾಲ ನಮ್ಮನ್ನ ಕಾಯುವ ದೇವರು. ಪ್ರಕಟಣೆ 21ನೇ ಅಧ್ಯಾಯ 23 ಮತ್ತು 25ನೇ ವಚನವನ್ನ ಸ್ವಲ್ಪ ಹೊತ್ತು ಗಮನಿಸೋಣ. ದೇವರ ವಾಕ್ಯದಲ್ಲಿ ಏನು ಹೇಳುತ್ತದೆ ಕೇಳೋಣ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದ ತಾನೇ ಅದರ ದೀಪವು. 25ನೇ ವಚನ, ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿಲ್ಲ. ಪ್ರಶ್ನೆ ಅವರೇ, ಈ ಕಣ್ಣುಗಳ ಬಗ್ಗೆ 1-2 ವಿಷಯವನ್ನು ಹೇಳ್ತೀವಿ. ಈ ಕಣ್ಣುಗಳು ವಿವೇಚನೆಯನ್ನು ತೋರಿಸ್ತವೆ, ಯಾವಾಗಲೂ ದೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ದೇವರು ನನ್ನ ಕಣ್ಣುಗಳು ನಿಮ್ಮನ್ನು ಯಾವಾಗಲೂ ನೋಡುತ್ತವೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತರಾಗಿದ್ದಾರೆ. ಹಾಗಿರುವಲ್ಲಿ ದೇವರು ತನ್ನ ಮಕ್ಕಳನ್ನು ಸದಾ ದೃಷ್ಟಿಸುತ್ತಿದ್ದಾರೆ, ನೋಡುತ್ತಿದ್ದಾರೆ, ಮಾತಾಡುತ್ತಾರೆ. ಅವರ ಜೊತೆಯಲ್ಲಿ ನಾವು ಸದಾ ಇರಬೇಕು ಎಂಬುದಾಗಿ ದೇವರು ನಮ್ಮನ್ನು ಕಾಪಾಡ್ತಾರೆ. ಅಂದರೆ ಕಣ್ಣುಗಳು ಎಂಬುದಾಗಿ ಹುಡುಕುವಾಗ ಅದು ತಪ್ಪನ್ನು ಹುಡುಕ್ಲಿಕ್ಕಲ್ಲ, ನಮ್ಮನ್ನು ತಿದ್ದಲಿಕ್ಕೋಸ್ಕರ, ನಾವು ಬೀಳದಂತೆ ಕಾಪಾಡಲಿಕ್ಕೋಸ್ಕರ. ಇವೆಲ್ಲವನ್ನ ಸ್ವಾಮಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ನಾವು ಉತ್ತಮವಾದ ಕ್ರೈಸ್ತರಾಗಬೇಕೆಂಬುದಾಗಿ ಸತ್ಯಾಂಶಗಳನ್ನು ನಮಗೆ ಕೊಟ್ಟಿದ್ದಾರೆ. ವಂಡರ್ಫುಲ್. ಮತ್ತೊಂದು ಅಂಶ, ಈ ಕಣ್ಣುಗಳು ಅಂತ ಹೇಳಿದ್ರೆ ತಂದೆ ತಾಯಿಗಳ ಕಣ್ಣುಗಳು ಮಕ್ಕಳ ಮೇಲಿದೆ ಅಂತ ಹೇಳೋ ಅರ್ಥ ಏನು? ಅವರು ಬೀಳದಿದ್ದಂಗೆ ನೋಡ್ಕೊಳ್ತಾನೆ ಇರ್ತಾರೆ. ಅದೇ ರೀತಿ ದೇವರು ತನ್ನ ಮಕ್ಕಳು ಶೋಧನೆಗೆ ಒಳಗಾಗ್ತಿದ್ದಂಗೆ ಅವನ ಕಣ್ಣು ನಮ್ಮ ಮೇಲೆ ಸದಾ ಇರುವಂಥದ್ದಾಗಿದೆ. ಯಾವಾಗ ಆತನ ದೃಷ್ಟಿಯಲ್ಲಿ ನಾವು ಇರ್ತೇವೆ ಆಗ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗ್ಲು ಇದರ ಬಗ್ಗೆ ನಾವು ಮುಂದೆ ಇನ್ನೂ ಮಾತಾಡೋಣ. ಈಗ ದೇವರು ನಮ್ಮನ್ನು ಅದ್ಭುತವಾಗಿ 2 ವಚನಗಳನ್ನು ನಡೆಸಿದ್ದಾನೆ, ಬಂದು ವಿವರಿಸಿದ್ದೀರಾ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.